ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಿಗಡಿ ಮತ್ತು ಅವರ ಟೀಮ್ ACP ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದರೆ ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲಸಕ್ಕೆ ಹೋಗೋ ಮಹಿಳೆಯನ್ನು ಆಟೋದಲ್ಲಿ ಕರ್ಕೊಂಡೋಗಿ ಪ್ಲಾಸ್ಟ್ರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡೋಗಿ ಅವರ ಹತ್ತಿರ ಇರೋ ಒಂದು ಚೈನನ್ನು ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನು 112 ಕರೆ ಮಾಡಿರ್ತಾರೆ. ಮತ್ತು ನಮ್ಮ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರಲ್ಲಿಂದ ರಾಮ ಮಂದಿರ ಸರ್ಕಲ್ ಇರ್ಬೋದು, ರಾಮ ಮಂದಿರ ಸರ್ಕಲ್ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗಬೇಕಾದ್ರೆ ಎಲ್ಲ ಕಡೆ CCTV ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬ ಉತ್ತಮ ಗುಣಮಟ್ಟದ CCTV ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದರ ಒಂದು ತನಿಖೆಯ ಪ್ರಯತ್ನದಿಂದ 2 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವ್ರ ಹೆಸರು ಕಲ್ಲಪ್ಪ ಅಲಿಯಾಸ್ ಸಂಜು ಅಂತ, ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ. ಇದರಲ್ಲಿ ಮೊದಲನೇ ಆರೋಪಿ ಇದ್ದಾನೆ, ಇವನ ಮೇಲೆ ಹಳೆಯ 2 ಕಳ್ಳತನ ಪ್ರಕರಣಗಳಿದ್ದಾವೆ ಮತ್ತು ಅವನ ಮೇಲೆ ಸನ್ನಡತೆ ಆಧಾರಕ್ಕೋಸ್ಕರ ಮುಚ್ಚಳಿಕೆಯನ್ನು ಕೂಡ ಅಫ್ಜಲ್ಪುರ ಪೊಲೀಸ್ ಸ್ಟೇಷನಲ್ಲಿ ಬರ್ಕೊಂಡಿದ್ದಾರೆ. PR ಕೂಡ ಅವನ ಮೇಲೆ ಹಾಕಿದ್ದಾರೆ. ಇವರಿಬ್ಬರ ಒಂದು ಬಂಧನದಿಂದ ಮತ್ತು ಇವರು ಬಂಧನ ಆದ ನಂತರ ವಿಸ್ತೃತವಾದ ವಿಚಾರಣೆಯಿಂದ ಮೊದಲನೇ ಆರೋಪಿ ಇದ್ದಾನೆ, ಇವನು ಅವನ ದಿನನಿತ್ಯದ ದುಂದು ಖರ್ಚಿದೆ, ಅದಕ್ಕೋಸ್ಕರ ಈ ರಾಬರಿ ಮಾಡುವಂಥದ್ದು ಮತ್ತು ಕಳ್ಳತನ ಮಾಡುವಂಥದ್ದು ರೂಢಿಗತ ಆಗಿರುವಂಥದ್ದು. ಅದ್ರ ಜೊತೆಗೆ ಅವನು 5 ಇತರೆ ಮನೆಗಳ್ಳತನ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ. ಅದರಲ್ಲಿ ಎಲ್ಲವೂ ಕೂಡ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ 2 ಮನೆಗಳ್ಳತನ ಪ್ರಕರಣ ಆಗಿತ್ತು. ನೆಕ್ಸ್ಟ್ ಅಕ್ಟೋಬರಲ್ಲಿ 1 ಪ್ರಕರಣ ಇದೆ ಮತ್ತು ನವೆಂಬರಲ್ಲಿ 2 ಪ್ರಕರಣ ಇದೆ. ಒಟ್ಟು 5 ಮನೆಗಳ್ಳತನ, ರಾತ್ರಿ ಮನೆಗಳ್ಳತನ ಪ್ರಕರಣಗಳು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ವರದಿಯಾಗಿದ್ದು, ಅವೆಲ್ಲ ಪ್ರಕರಣಗಳಲ್ಲಿ ಸುಮಾರು 61 ಗ್ರಾಮ್ ಗೋಲ್ಡ್ ಮತ್ತು 680 ಗ್ರಾಮ್ ಸಿಲ್ವರ್, ನಿಯರ್ಲಿ 7,61,000 ರೂಪಾಯಿಗಷ್ಟು ಬೆಲೆ ಬಾಳುವಷ್ಟು ಚಿನ್ನಾಭರಣಗಳನ್ನು, ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ತಂಡ ಯಶಸ್ವಿಯಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ, ತಮಗೆ ತಿಳಿದಿರುವ ಹಾಗೆ ಎಲ್ಲಿ ಅಪರಾಧಗಳು ಆಗಿದ್ದಾವೆ ಈಗ ಒಂದು ಪ್ರಿವೆನ್ಷನಿಗೆ ಒತ್ತು ಕೊಡ್ತೇವೆ, ಅದರ ಜೊತೆಗೆ ಪತ್ತೆಯೂ ಕೂಡ ಈಕ್ವಲ್ ಆಗಿ ನಾವು ಒತ್ತನ್ನು ನೀಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಮತ್ತು ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಮತ್ತು ಅವರಿಗೂ ಕೂಡ ಪ್ರಶಂಸನಾ ಪತ್ರವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಪ್ರಕರಣಗಳಲ್ಲಿನೂ ವೆರಿಫೈ ಮಾಡಿದರೆ ಅದರಲ್ಲಿ ಅವನು ಭಾಗಿಯಾಗಿಲ್ಲ. ಅವರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡೋಂಥದ್ದು, ಡೇ ವೇಜ್ ಲೇಬರ್ಸ್ ಇದ್ದಾರೆ. ಆ ಮಹಿಳೆ ಚಿನ್ನಾಭರಣ ಇಟ್ಕೊಳ್ಳೋದೊಂದು ದರ್ಶಿರೋದು ನೋಡ್ತಾರೆ. ಸೊ ಸಡನ್ನಾಗಿ ಅವ್ರಿಗೆ ಪ್ಲ್ಯಾನ್ ಮಾಡ್ತಾರೆ, ಕರ್ಕೊಂಡೋಗಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ, ಅಲ್ಲಿ ಪ್ಲಾಸ್ಟರ್ ಕೆಲಸ ಮಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಮಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ಅದು ತರ್ತೀನಂತ ಸೈಡಿಗೆ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾನೆ, ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾನೆ. ಇನ್ನೊಬ್ಬ ಆರೋಪಿ ಹೆದರ್ಸಿ ಅವ್ರ ಹತ್ರ ಇರುವ ಚೈನನ್ನು ಕಸ್ಕೊಂಡಿರ್ತಾರೆ. ಇಲ್ಲಿಬ್ಬರು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ಥರ. ಸೊ ಆವಾಗ ಇವ್ರಿಗೇನು ದುಂದು ಖರ್ಚಿಗೇನು ದುಡ್ಡು ಬೇಕಾಗುತ್ತೆ, ಆವಾಗ ಈ ಒಂದು ದಾರಿಯನ್ನು ಹಿಡ್ಕೊಂಡಿದ್ದಾರೆ. ಪ್ಯಾಡ್ಲಾಕ್ ಬರ್ತವೆ, ನಮ್ಮ ಹಳೆವು ಬೀಗ ಹಾಕಿರುವಂಥ ಮನೆಗಳನ್ನು ಟಾರ್ಗೆಟ್ ಮಾಡೋವಂಥದ್ದು ಮತ್ತು ಅವುಗಳನ್ನು ಬ್ರೇಕ್ ಮಾಡಿ ಅಪರಾಧ ಮಾಡುವಂಥದ್ದು. ಇಲ್ಲಿಯವರ ತಿಳಿದ ಪ್ರಕಾರ 5 ಪ್ರಕರಣಗಳು ತಿಳಿದು ಬಂದಿದೆ. ಮೊದಲು ಅವನು ಯಾವ ರೀತಿ ಅಂದರೆ ಗ್ರೇಡೆಡ್ ಅಪ್ರೋಚ್ ಇದೆ. ನೀವು ತಾವು ನೋಡಿದರೆ ಅವನ ಹಿನ್ನೆಲೆ ಒಂದು ಅಫ್ಜಲ್ಪುರದಲ್ಲಿ ಬೈಕ್ ಥೆಫ್ಟ್ ಇದೆ, ಆಮೇಲೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಥೆಫ್ಟ್ ಇದೆ, ಬೇಸಿಕಲಿ ಪಿಕ್ ಪಾಕೆಟ್ ಟೈಪ್. ಪ್ಯಾಸೆಂಜರ್ಸ್ದು ಬ್ಯಾಗ್ಸ್ ಇರುವಂಥದ್ದು, ವ್ಯಾಲ್ಯೂಯಬಲ್ಸ್ ಕಳ್ತನ ಮಾಡುವಂಥದ್ದು. ಅಫ್ಜಲ್ಪುರದಲ್ಲಿ ಒಂದಿದೆ. ಆಮೇಲೆ ಅಫ್ಜಲ್ಪುರದಲ್ಲಿ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಇದೆ, PR ಕೇಸ್ ಇದೆ. ಸೊ ಟೋಟಲ್ 3 ಕೇಸ್. ಅದರಲ್ಲಿ ಅಪರಾಧ ಮಾಡಿರುವಂಥದ್ದು 2 ಮತ್ತು ಮುಂಜಾಗ್ರತೆ ಪ್ರಕರಣ 1.
ಹೇಳಿದೆ ಮೇಡಮ್, CCTV ಪ್ರೂಫ್ ಸಿಕ್ಕಿತ್ತು ನಮಗೆ ಅಂತ. ಶಾಬಾದ್ ರೋಡ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲ, ಅದು ನಾನು ಓದ್ತೀನಿ, ಅದರಲ್ಲಿ ಇನ್ನೂ ಮಾಡಬೇಕಾಗಿದ್ದು ಭಾಳ ಇದೆ. ಈಗ ನಾವು ಕಾರ್ಪೊರೇಷನ್ ಆಫೀಸರ್ಸು ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ನವ್ರಿಗೆ ಆಲ್ರೆಡಿ 2-3 ಸಲ ಸಂಪರ್ಕ ಮಾಡಿದ್ದೀವಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಹಾಕಲಿಕ್ಕೆ ಇನ್ನೂ ಆಗಿಲ್ಲ. ಬಟ್ ನಮ್ಮ ಪೊಲೀಸ್ದು ಏನಿದೆ ಆ ಟೈಮಲ್ಲಿ ಪೊಲೀಸ್ ಪ್ರೆಸೆನ್ಸ್ ಮಾತ್ರ ಹೆಚ್ಚಿಗೆ ಮಾಡಿದ್ದೀವಿ. ಏನು ಇವರು ಲೇಬರ್ಸ್ ಎಲ್ಲ ಬರ್ತಾರೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಲೇಬರ್ಸ್ ಎಲ್ಲ ಅಲ್ಲಿ ಬಂದು ನಿಂತಿರ್ತಾರೆ, ಅಂಥ ಪ್ಲೇಸ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಮ್ಮದು MIT ಕ್ರಾಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಓಂ ನಗರ ಗೇಟ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ ಇರ್ಬೋದು, ಅವು ಪ್ಲೇಸ್ಗಳನ್ನೆಲ್ಲ ಗುರುತಿಸಿದ್ದೀವಿ. ಅಲ್ಲಿ ಏನು CCTV ಇರೋಂಥದ್ದು ಫಂಕ್ಷನಿಂಗ್ ಬಗ್ಗೆ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪೊಲೀಸ್ ಪ್ರೆಸೆನ್ಸ್ನು ಚೆಕ್ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಇನ್ಸ್ಟಿಟ್ಯೂಷನಲ್ ರಿಜಿಸ್ಟರ್ಡ್ ಇಡುವಂಥದ್ದು ಅದ್ರ ಬಗ್ಗೆ ಮಾತಾಡಿದ್ದೀವಿ ಕಾರ್ಪೊರೇಷನ್ನು ಮತ್ತು ಲೇಬರ್ ಡಿಪಾರ್ಟ್ಮೆಂಟಿಗೆ. ಅದು ಇನ್ನೂ ಮಾಡಬೇಕಾಗಿದೆ, ಅದನ್ನು ಪರ್ಸ್ಯೂ ಮಾಡ್ತೀವಿ. ಇದರಲ್ಲಿ ಇವನಿಗೆ ಒಬ್ಬ ಹುಡುಗಿ ಲಿವ್ ಇನ್ ರಿಲೇಷನ್ ಇರುವಂಥ ಒಂದು ಹುಡುಗಿ ಇದ್ದಾರೆ. ಅಲ್ಲಿನೂ ಬೇಕಾದ ದುಡ್ಡಿನ ಖರ್ಚಿನ ಬಗ್ಗೆ ಹೇಳ್ತೇವೆ ನಾವು. ಒನ್ ಆಫ್ ದಿ ರೀಸನ್ अर्बन ढाबा कहिए या मंदी के स्पेशलिस्ट, यहाँ पर मिलेंगे मंदी के मुख्तलिफ और जायकेदार डिशेस जैसे कि मटन मंदी, चिकन मंदी, फिश मंदी और तीतर मंदी के अलावा बहुत कुछ। यहाँ पर 299 से लेकर 22,000 तक की मंदी मिलती है। यहाँ हर तरह का पार्टी सेटअप भी मौजूद है और पार्टी ऑर्डर्स भी लिया जाता है। लोकेशन है अर्बन ढाबा बिसाइड भारत पेट्रोल पंप, चलमट्टी रोड, अंचड़गिरी। कॉन्टैक्ट करें 7019610982। अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।